ಈಗ ನಿಮ್ ಮನೆಗೆ ಒಂದು 8 ಜನ ಬಂದಾರ ಅಂತ ತಿಳ್ಕೊಳ್ಳಿ ಅತಿಥಿಗಳು. ಅವಾಗ ನೀವು ಕಷ್ಟಪಟ್ಟು ಪ್ರಸಾದ ಮಾಡ್ತೀರಿ, ಅವ್ರಿಗೆ ಉಣಿಸ್ತೀರಿ, ತಿನ್ನಿಸ್ತೀರಿ. ಅವ್ರಂತಾರ ಎಷ್ಟು ಚಂದ ಉಣಿಸಿದ್ರಿ, ಎಷ್ಟು ಚಂದ ತಿನ್ನಿಸಿದ್ರಿ, ಎಷ್ಟು ಚಂದ ಗೌರವ ಕೊಟ್ಟಿರಿ, ಬಹಳ ಚಲೋ ಮಾಡಿರಿ, ನಿಮ್ಮಷ್ಟು ಗೌರವ ಆದರ ಆತಿಥ್ಯ ನಮಗ ಯಾವ ಮನೆಯವರು ಮಾಡಿಲ್ಲ ಅಂತ ನಿಮ್ಮನ್ನು ಹೊಗಳ್ತಾರ. ಅವಾಗ ನೀವು ಅನ್ಬೇಕು, ಏನೋ ದೇವರು ಕೊಟ್ಟಾನ, ಅದೇ ದೇವನ ರೂಪದೊಳಗ ಅತಿಥಿಗಳಾಗಿ ನೀವು ಬಂದಿರಿ. ಆ ದೇವ ಕೊಟ್ಟಿದ್ದನ್ನ ನಿಮ್ಮ ರೂಪದೊಳಗ ದೇವನಿಗೆ ನಾವು ಮಾಡಿ ಉಣಿಸಿದೇವಿ ಅಂದೇವಿ ಅಂದ್ರ ನಿಜವಾದ ಭಕ್ತರಾಗ್ತೀವಿ. ಮತ್ತ 8 ಮಂದಿ ಅಲ್ಲ, ಇನ್ನು 8 ಮಂದಿ ಬಂದ್ರು ನಾನು ಮಾಡ್ತೀನಿ ಉಣಿಸ್ತೀನಿ ಅನ್ನುವಂತ, ನಾನು ಅನ್ನುವಂತ ಶಬ್ದ ಬಂತು ಅಂದ್ರ ಮಾಡಿದ್ದೆಲ್ಲವೂ ನಿಷ್ಫಲ ಆಗ್ತದ, ಮಾಡಿದ್ದೆಲ್ಲ ಶ್ರಮ ವ್ಯರ್ಥವಾಗಿ ಹೋಗುತ್ತದ. ಅದಕ್ಕೆ ನಾನು ಅನ್ನುವಂಥದ್ದು ಇರಲೇಬಾರದು. ಈಗ ನಾನನ್ನುವುದನು ಶಬ್ದನ, ನೀನನ್ನುವುದನು ಶಬ್ದನ, ಆದ್ರ ವ್ಯತ್ಯಾಸದ ಎರಡಕ್ಕೂ. ನಾನು ಅಂದೇವಿ ಅಂದ್ರ ಅದು ಅಹಂಕಾರ, ನೀನು ಅಂದೇವಿ ಅಂದ್ರ ನಿರಹಂಕಾರ. ಎರಡಕ್ಕೂ ಇಷ್ಟೇ ವ್ಯತ್ಯಾಸ. ನಾನು ಅಂದ್ರ ಅಹಂಭಾವ, ನೀನು ಅಂದ್ರ ನಿರಹಂಭಾವ. ಅದಕ್ಕೆ ಮನುಷ್ಯ ಯಾವ ಗುಣ ಬೆಳೆಸಿಕೊಳ್ಬೇಕಂದ್ರ ನೀನ್ ಅನ್ನೋದು ಇರಬೇಕೇ ವಿನಃ ಎಲ್ಲಾ ಕಾರ್ಯಗಳಿಗೂ ಸಹಿತ, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸಹಿತ ನಾನು 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 ಅನ್ನುವಂಥದ್ದು ಇರಬಾರದು. ಈಗ ಬೆಳಗಿನ ಜಾವ ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿ ಎಲ್ಲಿಗೆ ಬರ್ತೀವಿ? ದೇವ್ರ ಕೋಣಿಗೆ ಬರ್ತೀವಿ. ದೇವ್ರ ಕೋಣಿಗೆ ಬಂದು ಒಂದಿಷ್ಟು ವಿಭೂತಿ ಹಚ್ಚಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಮಾಡುವಾಗ ಅನುಭವಕ್ಕೂ ಏನಂತ, ಭಗವಂತ ನಂದನ್ನೋದು ಏನಿಲ್ಲ, ಎಲ್ಲಾ ನಿಂದ ಅನುಭವ. ನಾನು ಮಾಡವಲ್ಲ, ನೀಡವಲ್ಲ, ನಾನು ಏನೂ ಅಲ್ಲ, ಆದ್ರ ಎಲ್ಲಾ ನಿಂದ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಆ ಬಳಿಕ ದೇವ್ರ ಕೋಣಿ ಬಿಟ್ಟು ಅಡಿಗೆ ಮನೆಗೆ ಬರುತ್ತೀವಿ. ಅಡಿಗೆ ಮನೆಗೆ ಬಂದಾಗ ಮಡದಿಗೆ ಹೇಳಬೇಕು, ಹೆಂಡತಿಗೆ, ಈ ಮನೆಯೊಳಗ ನಂದೇನಿಲ್ಲ, ಎಲ್ಲಾ ನಿಂದ ಅನ್ಬೇಕು. ಎಷ್ಟು ಹಿಗ್ಗಾಗುತ್ತದ, ಎಷ್ಟು ಖುಷಿ ಆಗುತ್ತದ ಹೆಂಡತಿಗೆ. ಎಲ್ಲಾ ನಿಂದ ಅಂದ್ಬಿಟ್ರೆ ಸಾಕು. ಕುಂತ ಅಡಿಗೆ ಮಾಡೋದಲ್ಲ, ಕುಣಕೊಂತ ಅಡಿಗೆ ಮಾಡ್ತಾರೆ. ಒಂದು ಶಬ್ದ ಇಟ್ಟು ಅದ್ಭುತ ಕೆಲಸ ಮಾಡ್ತದೆ. ಎಲ್ಲಾ ನಿಂದ ಅಂದೇವಿ ಅಂದ್ರ ಸಂತೋಷವಾಗಿ ಅಡಿಗೆ ಮಾಡಿ ಉಣಿಸ್ತಾರ. ದೇವ್ರ ಕೋಣ್ಯಾಗ ದೇವ್ರಿಗೆ ಹೇಳೋದು ಎಲ್ಲಾ ನಿಂದ. ಅಡಿಗೆ ಮನ್ಯಾಗ ಬಂದ ಬಳಿಕ ಮಡದಿಗೆ ಹೇಳುದು ಎಲ್ಲಾ ನಿಂದ. ಅಟ್ಟೊತ್ತಿಗೆ ಮಸ್ತಾಗಿ ಊಟ ಮಾಡಿ ಹೊರಗೆ ಬರ್ತಾನ. ಹೊರಗೆ ಬಂದು ಗೆಳೆಯರ ಭೇಟಿ ಹಾಕ್ತಾರ. ಗೆಳೆಯರಿಗೆ ಹೇಳುದು, ಏನು ನೋಡಪ್ಪ ದೋಸ್ತ, ನಂದ್ ಅನ್ನೋದು ಏನೂ ಇಲ್ಲ, ಎಲ್ಲಾ ನಿಂದ ಅನ್ನೋದು. ಅವ ಗೆಳೆಯ ಅಂತಾನ, ನಿನಗ ಅಲ್ಲಿ ಸಣ್ಣ ಸಣ್ಣ ರಸ್ತಾದೊಳಗ ಡಬ್ಬೆ ಅಂಗಿರ್ತಾವಲ್ಲ, ಅಲ್ಲಿ ನಾಷ್ಟ ಮಾಡ್ಸೋದಲ್ಲವ ನಿಂದೋ ದೋಸ್ತ, ಎಲ್ಲಾ ನಂದೇನಿಲ್ಲ ಅಂದ್ರ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನ. ಒಂದು ಶಬ್ದ ಇಟ್ಟು ಕೆಲಸ ಮಾಡ್ತದ. ಅವಾಗ ಮನೆಗೆ ಬೀಗರು ಪೌಣ್ಯರು ಅಂತಿರ್ತಾರಲ್ಲ, ಬರ್ತಿರ್ತಾರ. ಅವ್ರಿಗೆ ಅನ್ನೋದು ಬೀಗರಿಗೆ, ನೋಡ್ರಿ ಬೀಗ್ರ, ಈ ಮನೆಯೊಳಗ ನಮ್ದು ಅನ್ನೋದು ಏನೂ ಇಲ್ಲ, ಎಲ್ಲಾ ನಿಮದ ಅನ್ನೋದು. ಅವರು ಕಾಯಂ ಬರಿಗೈಲಿ ಬರ್ತಿರ್ತಾರ ನಿಮ್ ಮನೆಗೆ. ಯಾವಾಗ ನಿಮದ ನೋಡ್ರಿ ಬೀಗ್ರ ಅಂದೇವಿ ಅಂದ್ರ ಬರುವಾಗ 2 ಡಜನ್ ಬಾಳೆಹಣ್ಣ ತಗೊಂಡ್ ಬರ್ತಾರ. ನಿಮಗ ಅನ್ನಕ್ ಬಂದಿರೋದೇನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಇದಕ್ಕೇನ್ರ ಖರ್ಚಾಗತ್ತೇನು? ಎಲ್ಲಾ ನಿಮದ ಅನ್ನೋದು. ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ದೇವ್ರ ಕೋಣಿಗೆ ಬಂದಾಗ ಎಲ್ಲಾ ನಿಂದಾಪ ದೇವ್ರ ಅನ್ನೋದು. ಅಡಿಗೆ ಮನ್ಯಾಗ ಮಡದಿಗೆ ಎಲ್ಲಾ ನಿಂದ ಅನ್ನೋದು. ಗೆಳೆಯರಿಗೆ ನಿಮದ ಅನ್ನೋದು, ಬೀಗರಿಗೆನೂ ನಿಮದ ಅನ್ನೋದು. ಮುಂಜಾನಿಂದ ಸಂಜೆ ತನಕ ಎಲ್ಲಾ ನಿಮದ ಅನ್ಕೋತ ಮಸ್ತಾಗಿ ರಾತ್ರಿ 10ಕ್ಕೆ ಉಂಡು ಕೌದಿ ಹೊಚ್ಕೊಂಡು ಬಾಗಲ ಮುಂದೆ ಮಾಡಿ, ಇದು ಯಾರು ಅಲ್ಲ ಎಲ್ಲಾ ನಂದೈತಿ ಅಂತ ಮಲ್ಕೊಂಡು ಬಿಟ್ರೆ ಕಣು ತುಂಬ ನಿದ್ದೆ ಹಚ್ಚೋದು. ನಿದ್ರಿ ಮಾಡ್ಬೇಕಂದ್ರ ನಿದ್ರಿಗಳಿಗಿನ ತಗೋಬೇಕಂತ ಏನಿಲ್ಲ, ಇಟ್ಟ ಅಂದ್ರ ಸಾಕು ಕಣು ತುಂಬ ನಿದ್ದೆ ಹತ್ತದ. ಇದು ನಿರಹಂಭಾವ. ನಿಂದನ್ನೋದೇ ನಿರಹಂಕಾರ, ನಂದನ್ನೋದೇ ಅಹಂಕಾರ. ಅದಕ್ಕ ನಂದ ಅಂದವರು ಯಾರು ಉಳಿದಿಲ್ಲ ಜಗತ್ತಿನೊಳಗೆ, ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ.
ಯಾರಿಗೂ ಸಂತೋಷ ಕೊಟ್ಟಿಲ್ಲ ಅಹಂಕಾರ. ಅದಕ್ಕೆ ನಾನು ಅನ್ನೋದು ಒಂದಿಷ್ಟು ಇರಬಾರ್ದಂತ ತಿಳ್ಕೊಂಡು ಸಂತರು ಶರಣರು ಹೇಳ್ತಾರ. ಬಸವಣ್ಣವರು ಬಹಳ ದೊಡ್ಡವರು, ಪರಮ ಸತ್ಯವನ್ನ ಕಂಡವರು, ಭಕ್ತಿಯ ಭಾಂಡಾರಿ ಅನಿಸಿಕೊಂಡಿರತಕ್ಕಂತ ಮಹಾನುಭಾವರು, ಜಗದ ಜ್ಯೋತಿಯಾಗಿ ವಚನದ ಬೆಳಕನ್ನ ಜಗತ್ತಿನ ತುಂಬೆಲ್ಲ ಹರವಿರುವಂತಹ ಮಹಾನುಭಾವರು. ಅಂತ ಬಸವಣ್ಣನವರು ಎಂದೂ ಸಹಿತ ಅವರು ಅಹಂಕಾರ ಕೊಡಲಿಲ್ಲ. ನನ್ನ ಶ್ರೇಷ್ಠನನ್ನಾಗಿ ಮಾಡಬೇಡ ಕೂಡಲ ಸಂಗಮ ದೇವ, ನನ್ನ ಎಲ್ಲರಿಗಿಂತ ಸಣ್ಣವನನ್ನಾಗಿ ಮಾಡು, ನನ್ನ ಕಿಂಕರನನ್ನಾಗಿ ಮಾಡು, ನನ್ನೊಳಗ ಸದುವಿನಯ ಭಾವವನ್ನು ತುಂಬಂತ ದೇವನಲ್ಲಿ ಬೇಡಕೋತಿದ್ರವರು. ಒಂದು ವಚನದೊಳಗ ಅವರ ಬರೀತಾರ, ಎಷ್ಟು ಚಲೋ ವಚನ ಬರೀತಾರ.